ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. IPL ಶುರುವಾದಾಗಿಂದಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವಂಥ ಮ್ಯಾಚ್ಗಳಿಗೆ ಸಾಕಷ್ಟು ಜನ RCB ಅಭಿಮಾನಿಗಳಿಗೆ ಟಿಕೆಟೇ ಸಿಗ್ತಿಲ್ಲ. ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಟಿಕೆಟ್ ಮಾರುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸಾಮಾನ್ಯ ಅಭಿಮಾನಿಗಳು ಮೊಬೈಲನ್ನು ಹಿಡ್ಕೊಂಡು ನಾವು ಟಿಕೆಟ್ ಬುಕ್ ಮಾಡಬೇಕು ಅಂತೇಳಿ ನೋಡಿದ್ರೆ ಟಿಕೆಟ್ ಬುಕ್ ಆಗುವವರೆಗೂ ಕೂಡ ಹೋಗುತ್ತೆ. ಅಂದರೆ ಸ್ಟೇಡಿಯಂನಲ್ಲಿರುವಂತಹ ಒಂದಷ್ಟು ಸೀಟ್ಗಳವರೆಗೂ ಕೂಡ ಹೋಗುತ್ತೆ, ಆದರೆ ನೆಕ್ಸ್ಟ್ ಬುಕ್ ಆಗಿರಲ್ಲ. ಆದರೆ ಕಾಳಸಂತೆಯಲ್ಲಿ ಆಕ್ಟಿವ್ ಆಗಿ ಮಾರ್ತಿರುವಂಥವರ ಕೈಗೆ ಮಾತ್ರ ಟಿಕೆಟ್ಗಳು ಆರಾಮಾಗಿ ಸಿಗ್ತಿದ್ದಾವೆ. ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಿದೆ. ಜೊತೆಗೆ KCA ಸಿಬ್ಬಂದಿ, KCA ಸದಸ್ಯರೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸೋಷಿಯಲ್ ಮೀಡಿಯಾದ ಪೇಜ್ಗಳಾದಂತಹ ಇನ್ಸ್ಟಾಗ್ರಾಮ್, ಎಕ್ಸ್ ಮತ್ತು ಫೇಸ್ಬುಕ್ ಖಾತೆಗಳನ್ನು ನೀವು ಫಾಲೋ ಮಾಡಿ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನು ನೀವು ತಿಳ್ಕೊಬೋದು. ಸದ್ಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ಎಲ್ಲ ಗೊತ್ತಿರುತ್ತೆ. ಅಂದರೆ KCA ಒಂದು ಸ್ಟೇಡಿಯಂನಲ್ಲಿ, ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಿರುವಂಥ ಮ್ಯಾಚ್ಗಳಿಗೆ, ಅದರಲ್ಲೂ ಕೂಡ RCB ಮ್ಯಾಚ್ಗಳಿಗೆ ಟಿಕೆಟನ್ನು ಪಡೆಯುವಂಥದ್ದು ಎಷ್ಟು ಒಂದು ತೊಂದರೆ ಆಗ್ತಿದೆ, ಎಷ್ಟು ಸಮಸ್ಯೆಗಳಿದೆ, ಎಷ್ಟು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತೇಳಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಲಕ್ಷಾಂತರ ಜನ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ಗಳಲ್ಲಿ ಟಿಕೆಟನ್ನು ಬುಕ್ ಮಾಡೋದಕ್ಕೆ ಮುಂದಾಗ್ತಾರೆ. ನಾವು ಕೂಡ ಸಾಕಷ್ಟು ಬಾರಿ ಟ್ರೈ ಮಾಡಿದ್ದೀವಿ, ನೀವು ಕೂಡ ಟ್ರೈ ಮಾಡಿರ್ತೀರ. ಬುಕ್ಕಿಂಗ್ ಆಗೋವರೆಗೂ ಕೂಡ ಹೋಗಿರುತ್ತೆ, ಆದರೆ ಬುಕ್ ಆಗೋದಿಲ್ಲ ಕರೆಕ್ಟಾಗಿ. ಆದರೆ ಒಂದಷ್ಟು ಜನ ಆಲ್ರೆಡಿ ಬುಕ್ ಮಾಡ್ಕೊಂಡಿರ್ತಾರೆ. 7-8 ನಿಮಿಷಗಳಲ್ಲೇ ಆಲ್ಮೋಸ್ಟ್ ಮುಗಿದೋಗ್ಬಿಟ್ಟಿರುತ್ತೆ. ಸಾಕಷ್ಟು ಜನ ಟ್ರೈ ಮಾಡಿರ್ತಾರೆ, ಆದರೆ ಸಿಕ್ಕೋದಿಲ್ಲ. ಆದರೆ ಬೇರೆ ಬೇರೆ ಕಾಳಸಂತೆಯಲ್ಲಿ ಒಂದಷ್ಟು ಜನ ಬ್ಲ್ಯಾಕ್ನಲ್ಲಿ ಟಿಕೆಟ್ ಮಾರುವಂಥವ್ರಿಗೆ ಯಾವ ರೀತಿ ಹಣ ಸಿಗ್ತಿದೆ, ಟಿಕೆಟ್ ಸಿಗ್ತಿದೆ, ಹಾಗಾದರೆ ಅವ್ರು ಯಾವ ರೀತಿ ಹಣ ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಂಥವರ ಮೇಲೆ ಕಣ್ಣಿಡುವಂಥ ಕೆಲಸವನ್ನು ಮಾಡಿದರು. ಈಗ ಒಂದು ಶಾಕಿಂಗ್ ವಿಚಾರ ಇಲ್ಲಿ ಗೊತ್ತಾಗಿದೆ. KCA ಅಂದರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಒಬ್ಬ ಮೆಂಬರೇ ಇಂಥದ್ರಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಒಂದಷ್ಟು ವಿಚಾರಗಳು ಈಗ ಗೊತ್ತಾಗಿದೆ. ಪೊಲೀಸರು ಆತನ ವಿರುದ್ಧ FIR ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಪ್ರಮುಖವಾಗಿ ಪೊಲೀಸರ ಹತ್ರನೇ ಓರ್ವ ವ್ಯಕ್ತಿ ಬಂದು ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಗೊತ್ತಾಗಿದೆ. ಅಂದರೆ ಪ್ರತಿ ಬಾರಿಯೂ ಕೂಡ ಈಗಾಗಲೇ 3 ಮ್ಯಾಚ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿದ್ವೆ. ಪ್ರತಿ ಬಾರಿಯೂ ಕೂಡ ಬ್ಲ್ಯಾಕ್ನಲ್ಲಿ ಯಾರೆಲ್ಲ ಟಿಕೆಟ್ಗಳು ಮಾರಾಟ ಮಾಡ್ತಾರೆ ಅಂಥವ್ರನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ. CCB ಪೊಲೀಸರು ಕೂಡ ಮತ್ತು L&O ಪೊಲೀಸರು ಕೂಡ ಅಂಥವರ ಮೇಲೆ ಕಣ್ಣಿಡುವಂಥ ಕೆಲಸವನ್ನು ಮಾಡಿದರು. ಕಳೆದ ಬಾರಿ ನಡೆದಂಥ ಮ್ಯಾಚ್ನಲ್ಲಿ LSG ವರ್ಸಸ್, ಅಂದರೆ ಲಕ್ನೋ ವರ್ಸಸ್ RCB ಮ್ಯಾಚ್ನಲ್ಲಿ ಯಾರೆಲ್ಲ ಕಳ್ಳತನವಾಗಿ ಅಥವಾ ಬ್ಲ್ಯಾಕ್ನಲ್ಲಿ ಟಿಕೆಟ್ಗಳನ್ನು ಮಾರಾಟ ಮಾಡ್ತಿದ್ರು ಅಂಥವ್ರ ಮೇಲೂ ಕೂಡ ಪೊಲೀಸರು ಕಣ್ಣಿಡುವಂಥ ಕೆಲಸವನ್ನು ಮಾಡಿದರು. ಎಸ್ಪೆಷಲಿ CCB ಪೊಲೀಸರು ಇಲ್ಲಿ ಮಫ್ತಿಯಲ್ಲಿ ಓಡಾಟ ಮಾಡಿ ಕಳ್ಳರನ್ನು ಟ್ರ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ಅವ್ರ ಹತ್ರನೇ ಓರ್ವ ವ್ಯಕ್ತಿ ಬಂದು ತಗಲಾಕೊಂಡಿರುವಂಥದ್ದು ಒಂದು ಶಾಕಿಂಗ್ ವಿಚಾರಕ್ಕೆ ಈಗ ಪತ್ತೆಯಾಗಿದೆ. ಅಂದರೆ CCB ಪೊಲೀಸರು ಮಫ್ತಿಯಲ್ಲಿ ಓಡಾಟ ಮಾಡುವಂಥ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಬಂದು ಕೇಳ್ತಾನೆ, ಸರ್ ನಿಮಗೆ ಟಿಕೆಟ್ ಬೇಕಾ? ನನ್ನ ಹತ್ರ ಟಿಕೆಟ್ಗಳಿದ್ದಾವೆ, ಸಾಕಷ್ಟು ಟಿಕೆಟ್ಗಳಿದ್ದಾವೆ, ಕೊಡಿ, ಬಟ್ ಒಂದಷ್ಟು ರೇಟ್ ಜಾಸ್ತಿ ಆಗುತ್ತೆ ನಿಮಗೆ, ಹಾಗಾದರೆ ನಾನು ಟಿಕೆಟ್ ಕೊಡ್ತೇನೆ ಅಂತೇಳಿ ಅವ್ರ ಹತ್ರ ಹೋಗಿರ್ತಾನೆ. ಅವರು ಮಫ್ತಿ ಪೊಲೀಸರಾಗಿರೋದ್ರಿಂದ ಗೊತ್ತಾಗೋದಿಲ್ಲ, ಅಂದರೆ ಇವರು ಪೊಲೀಸರು ಅಂತೇಳಿ ಗೊತ್ತಾಗೋದಿಲ್ಲ. ಹೀಗಾಗಿ ಅವ್ರು ಕೇಳ್ತಾರೆ, ಹೌದು ನಮಗೂ ಕೂಡ ಟಿಕೆಟ್ ಬೇಕು, ಎಷ್ಟು ಏನಂತ ಕೇಳಿದಂಥ ಸಂದರ್ಭದಲ್ಲಿ 19,000 ಇರುವಂಥ ಟಿಕೆಟನ್ನು 4,000 ಹೆಚ್ಚಿನಗಾಗಿ ನೀವು ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ 23,000 ಕೊಟ್ಟರೆ ನೀವು 19,000 ಮೌಲ್ಯದ ಟಿಕೆಟನ್ನು ನಾನು ನಿಮ್ಗೆ ಕೊಡ್ತೇನೆ ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಆತನ ಹೆಸರು ಚಂದ್ರಶೇಖರ್ ಅಂತೇಳಿ. ಆತನ ಮೊಬೈಲನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಆಲ್ಮೋಸ್ಟ್ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಈತ ಬ್ಲ್ಯಾಕ್ನಲ್ಲಿ ಟಿಕೆಟ್ ಮಾಡ್ತಾನೆ ಅಂತೇಳಿ. ಜೊತೆ ಆತ 1-2 ಟಿಕೆಟ್ ಅಂತ ಹೇಳೋದಿಲ್ಲ, ಬದಲಾಗಿ ನನ್ನ ಹತ್ರ 100 ಟಿಕೆಟ್ ಇದೆ, ಆನ್ಲೈನ್ ಟಿಕೆಟ್ಗಳಿದ್ದಾವೆ, ಆ ಕೋಡ್ ಗೊತ್ತು, ನಾನು ನಿಮ್ಗೆ ಆ ಲಿಂಕನ್ನು ಕಳಿಸ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಟಿಕೆಟ್ ಸಿಗುತ್ತೆ, ಅದಾದಮೇಲೆ ನೀವು ನನಗೆ ದುಡ್ಡನ್ನು ಕೊಡ್ಬೋದು ಅಂತೇಳಿ ಆತ ಹೇಳ್ತಾನೆ. ಈ ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈತ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಿದ್ದಾನೆ ಅಂಥೇಳಿ. ಆತನನ್ನು ಕೂಡಲೇ ವಶಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ KCA ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರುವಂತಹ ಒಂದು ಕ್ಯಾಂಟೀನ್ನಲ್ಲಿರುವಂಥ ಸಿಬ್ಬಂದಿ ಆತ ಅಂತೇಳಿ ಗೊತ್ತಾಗಿದೆ. ಆತನ ಹೆಸರು ಚಂದ್ರಶೇಖರ್ ಅಂತೇಳಿ. ಆತನನ್ನು ವಿಚಾರಣೆ ಮಾಡಿ ಆತನ ಮೊಬೈಲನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಒಳಗಡೆ ಇದ್ದಂಥ ಒಬ್ಬ KCA ಮೆಂಬರ್ ಕೂಡ ಈತನಿಗೆ ಕಾಂಟ್ಯಾಕ್ಟ್ ಇದ್ದಾನೆ. ಮೊದಲನೇ ಮ್ಯಾಚ್ಗಳಿಂದಲೂ ಕೂಡ ಇವರು ಕನ್ವರ್ಸೇಷನನ್ನು ಮಾಡಿಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾಡ್ತಿದ್ದಾರೆ, ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಇವರು ಆ್ಯಕ್ಟಿವ್ ಆಗಿದ್ದಾರೆ ಅಂತೇಳಿ ವಿಚಾರ ಗೊತ್ತಾಗುತ್ತೆ. ಈಗಾಗಲೇ ಓರ್ವ ವ್ಯಕ್ತಿನ, ಅಂದರೆ KCA ಮೆಂಬರನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಆತನ ವಿರುದ್ಧ ಈಗಾಗಲೇ FIR ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರು ಖಾಸಗಿ ಕಂಪನಿಯೊಂದರ ಜೊತೆ ಕಮ್ಯುನಿಕೇಷನನ್ನು ಮಾಡಿಕೊಂಡು ಈ ರೀತಿಯಾಗಿ ಆನ್ಲೈನ್ ಟಿಕೆಟ್ಗಳನ್ನು ತೆಗೆದುಕೊಳ್ತಿದ್ರು. ಅದನ್ನು ಹೊರಗಡೆ ಬಂದು ಯಾರೆಲ್ಲ ಟಿಕೆಟ್ಗಾಗಿ ಕಾಯ್ತಿರ್ತಾರೆ ಅಂಥವರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ
ಸಾಕಷ್ಟು ಹಣವನ್ನು ಗಳಿಸೋಕ್ಕೆ ಪ್ರಯತ್ನ ಮಾಡಿದ್ರು ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಮೊದಲನೇ ಮ್ಯಾಚ್ನಲ್ಲಿ 28ನೇ ತಾರೀಕು ನಡೆದಂತಹ ಮ್ಯಾಚ್ನಲ್ಲಿ, ಕಳೆದ ತಿಂಗಳ 28ನೇ ತಾರೀಕು ನಡೆದಿದ್ದಂತಹ ಫಸ್ಟ್ ಮ್ಯಾಚ್ನಲ್ಲಿ ಕೂಡ ಇವರು ಕಾಳಸಂತೆಯಲ್ಲಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಸುಮಾರು 80 ಟಿಕೆಟ್ಗಳನ್ನು ಇವರು ಮಾರಾಟ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಲಕ್ನೋ ಮತ್ತು RCB ಮ್ಯಾಚ್ನಲ್ಲಿ 100 ಟಿಕೆಟ್ಗಳನ್ನು ಇವರು ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಖಾಸಗಿ ಕಂಪನಿಗಳ ಜೊತೆ ಸೇರಿಕೊಂಡು, ಕನ್ಸಲ್ಟೆಂಟ್ ಕಂಪನಿಗಳ ಜೊತೆ ಸೇರಿಕೊಂಡು 100 ಟಿಕೆಟ್ಗಳನ್ನು ಮಾರಿ ದೊಡ್ಡದಾಗಿ ದುಡ್ಡನ್ನು ಮಾಡೋದಕ್ಕೆ ಕೂಡ ಇವರು ಪ್ಲಾನನ್ನು ಮಾಡ್ಕೊಂಡಿದ್ರು. ಅಂದರೆ ಆ ಒಂದು ಟಿಕೆಟ್ಗಿಂತಲೂ ಕೂಡ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಹಣವನ್ನು ಅಡ್ಡ ರೂಟ್ನಲ್ಲಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು. ಅದಕ್ಕೆ ಈ ಮುಂಚೆ ಕೂಡ ಕಾಂಟ್ಯಾಕ್ಟನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ, ಒಂದಷ್ಟು ಚಾಟ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ KCA ಓರ್ವ ಸಿಬ್ಬಂದಿ ಗಿರೀಶ್ ಹರಿಕೇಶ್ ಅಂತೇಳಿ ಓರ್ವ ವ್ಯಕ್ತಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಹೀಗಾಗಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಒಟ್ಟು 4 ಜನರ ವಿರುದ್ಧ ಈಗ FIR ದಾಖಲಿಸಿ ಮಾಡ್ಕೊಳ್ಳೋ ಕೆಲಸವನ್ನು CCB ಪೊಲೀಸರು ಮಾಡಿದ್ದಾರೆ. ಅಂದರೆ CCB ಪೊಲೀಸರಿಗೆ ಎಲ್ಲ ಗೊತ್ತಾಗಿದೆ. ಇದರಲ್ಲಿ KCA ಸಿಬ್ಬಂದಿ ಅಂದರೆ KCA ಒಬ್ಬ ಸದಸ್ಯ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಇದೊಂದು ಆತಂಕಕಾರಿ ವಿಚಾರ. ಯಾಕಂದರೆ ಸಾಕಷ್ಟು ಜನ ಅಭಿಮಾನಿಗಳು ನಮಗೆ ಟಿಕೆಟ್ ಸಿಗಬೇಕು ಅಂತೇಳಿ ಕಾಯ್ತಿರ್ತಾರೆ, ಆನ್ಲೈನ್ನಲ್ಲಿ ನೋಡ್ತಾರೆ, ಒಂದಷ್ಟು ಜನಕ್ಕೆ ಪರಿಚಯಸ್ಥರು ಕೇಳ್ತಾರೆ, ಆದರೆ ಎಲ್ಲೂ ಕೂಡ ಸಿಗೋದಿಲ್ಲ. ಆದರೆ ಬ್ಲ್ಯಾಕ್ನಲ್ಲಿ ಮಾರೋಂಥವ್ರಿಗೆ ಈ ರೀತಿಯಾಗಿ 80 ಟಿಕೆಟ್ 100 ಟಿಕೆಟ್ಗಳು ಸಿಗುತ್ತೆ. ಅದನ್ನು ದೊಡ್ಡ ಸಾಕಷ್ಟು ಹಣಕ್ಕಾಗಿ ಇವರು ಮಾರಾಟ ಮಾಡ್ತಾರೆ, ಡಬಲ್ ತ್ರಿಬಲ್ ರೇಟ್ಗೆ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾದರೆ ಇವರು ಈ ರೀತಿ ಒಳಗಡೆ ಕಳ್ಳಾಟ ಮಾಡಿರೋದ್ರಿಂದ KCA ಓರ್ವ ಮೆಂಬರ್ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಬೇರೆ ಬೇರೆಯವರು ಕೂಡ ಭಾಗಿಯಾಗಿರುವಂಥ ಶಂಕೆ ಅಂತೂ ಇದೆ. ಇಲ್ಲಿ KCA ಓರ್ವ ಮೆಂಬರ್ ಇಲ್ಲಿ ಭಾಗಿಯಾಗಿರೋದು ಶಾಕಿಂಗ್ ವಿಚಾರ. ಯಾಕಂದರೆ ಅವರಿಗೆ ಒಂದು ಟಿಕೆಟ್ಗಳು ಲಭ್ಯ ಇರುತ್ತೆ, ಅವರು ಸ್ಟ್ರಿಕ್ಟಾಗಿ ಇಂತಹ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಅವರು ಕೂಡ ಈ ರೀತಿಯಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಇದು ಆಘಾತಕಾರಿ. ಸಾಕಷ್ಟು ಜನ ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಮ್ಯಾಚನ್ನು ನೋಡೋದಕ್ಕೆ ಬರ್ತಾರೆ. ಅವರಿಗೆ ಸಿಗೋದಿಲ್ಲ ಟಿಕೆಟು, ಬಂದು ಸ್ಟೇಡಿಯಂವರೆಗೂ ಕೂಡ ಬಂದು ಕಾದು ಕೂತು ಹೋಗ್ತಾರೆ. ಈಗ ಆನ್ಲೈನ್ ಆಗಿರೋದ್ರಿಂದ ಇನ್ನೂ ಕೂಡ ಸಿಗ್ತಿಲ್ಲ. ಮುಂಚೆ ಆದರೆ ಲೈನಿಂಗ್ ನಿಂತು ಒಂದಷ್ಟು ಜನಕ್ಕಂತೂ ಸಿಗ್ತಿತ್ತು. ಕಡೆಯ ಅಭಿಮಾನಿಗಳಿಗೂ ಕೂಡ ಒಂದಷ್ಟು ಟಿಕೆಟ್ಗಳು, ಒಂದಷ್ಟು ಪರ್ಸೆಂಟೇಜ್ ಟಿಕೆಟ್ಗಳು ಸಿಗ್ತಿತ್ತು. ಯಾಕಂದರೆ ಅವರು ಬೆಳಗ್ಗಿಂದನೇ ಬಂದು ಲೈನಿಂಗ್ ನಿಂತು ಟಿಕೆಟ್ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಈ ಬಾರಿ ಎಲ್ಲವೂ ಕೂಡ ಆನ್ಲೈನಲ್ಲಿ ಆಗಿರೋದ್ರಿಂದ ಖಾಸಗಿ ಕನ್ಸಲ್ಟ್ ಕಚೇರಿಯವರು ಕೂಡ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಹೋಲ್ಡ್ ಮಾಡಿ ಇಟ್ಕೊಂಡು ಆ ಒಂದು ಲಿಂಕನ್ನು ಯಾರು ಬ್ಲ್ಯಾಕ್ನಲ್ಲಿ ಟಿಕೆಟ್ಗಳನ್ನು ಖರೀದಿ ಮಾಡ್ತಾರೆ ಅಂಥವರಿಗೆ ಸೇಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಅಂದರೆ ನಿಜಕ್ಕೂ ಕೂಡ ಒಂದು ಟಿಕೆಟ್ನ ವಿಚಾರದಲ್ಲಿ ದೊಡ್ಡದಾಗಿ ಸ್ಕ್ಯಾಮ್ ಕೂಡ ನಡೀತಿರುವಂಥದ್ದು ಗೊತ್ತಾಗಿದೆ. ಹೀಗಾಗಿ ಅಂತಹ ವಿಚಾರದಲ್ಲಿ ಈಗ CCB ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಒಟ್ಟು 4 ಜನರ ವಿರುದ್ಧ, ಒಬ್ಬರು ಹೋಟೆಲ್ನ ಸಿಬ್ಬಂದಿಯಾಗಿದ್ದಂತಹ ಚಂದ್ರಶೇಖರ್ ಹಾಗೂ ಮತ್ತೆ KCA ಮೆಂಬರ್ ವಿರುದ್ಧವೂ ಕೂಡ ಇಲ್ಲಿ FIR ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಮತ್ತು 2 ಪ್ರೈವೇಟ್ ಕಂಪನಿಗಳ ವಿರುದ್ಧವೂ ಕೂಡ FIR ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಿದ್ದಾರೆ. ಇದರಲ್ಲಿ ಇವರು ಎಷ್ಟು ದಿನಗಳಿಂದ ಕೂಡ ಈ ರೀತಿ ಮಾಡ್ತಿದ್ದಾರೆ, ಮತ್ತು ಎಷ್ಟು ಟಿಕೆಟ್ಗಳನ್ನು ಇವರು ಓವರಾಲ್ ಆಗಿ ಸೇಲ್ ಮಾಡಿದ್ದಾರೆ ಅಂತೇಳಿ ಸದ್ಯಕ್ಕೆ 180 ಟಿಕೆಟ್ ವಿಚಾರವಾಗಿ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಬೇರೆ ಬೇರೆ ಎಷ್ಟು ಟಿಕೆಟ್ಗಳನ್ನು ಇವರು ಸೇಲ್ ಮಾಡಿದ್ದಾರೆ, ಈ ಮುಂಚೆಯೂ ಕೂಡ ಇದೇ ರೀತಿ ಮಾಡ್ತಿದ್ರ, ಅವ್ರನ್ನ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಈ ಹಿಂದಿನ ಇಯರ್ಗಳಲ್ಲೂ ಕೂಡ ಈ ರೀತಿ ಮಾಡಿದ್ದಾರೆ ಅಂತೇಳಿ. ಯಾಕಂದರೆ ಇವರು ಅಭಿಚಲ್ ಆಗಿರ್ತಾರೆ, ಅಂದರೆ ಮುಂಚೆ ಕೂಡ ಮಾಡಿದ್ರಿಂದನೇ ಈ ರೀತಿಯಾಗಿ ಧೈರ್ಯ ಕೂಡ ಬಂದಿರ್ಬೋದು. ಹೀಗಾಗಿ ಆ ಒಂದು ಶಂಕೆಯಿಂದಲೂ ಕೂಡ ಅವರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಇದರಿಂದ ಒಂದಂತೂ ವಿಚಾರ ಗೊತ್ತಾಗ್ತಿದೆ, ಯಾವ ರೀತಿಗಳು ಅಕ್ರಮಗಳು ನಡೀತಿದ್ದಾವೆ. ಜನರಿಗೆ, ಅಭಿಮಾನಿಗಳು, ಸಾಕಷ್ಟು ಜನ, ಕೋಟ್ಯಾಂತರ ಜನ RCB ಅಭಿಮಾನಿಗಳಿದ್ದಾರೆ. ಸಾಕಷ್ಟು ಜನ ಬೆಂಗಳೂರಿನಲ್ಲಿ ನಡೆಯುವಂಥ ಮ್ಯಾಚನ್ನು, ಹೋಮ್ ಗ್ರೌಂಡ್ನಲ್ಲಿ ನಡೆಯುವಂಥ ಮ್ಯಾಚನ್ನು ನೋಡಬೇಕು, ಕಣ್ತುಂಬಬೇಕು, ಕೊಹ್ಲಿಯನ್ನು ನೋಡಬೇಕು, ಬೇರೆ ಬೇರೆ ಆಟಗಾರರನ್ನು ನೋಡಬೇಕು ಅಂತೇಳಿ ಆ ಒಂದು ಅಗ್ರೆಸಿವ್ನೆಸ್ ಮತ್ತು ಆ ಒಂದು ಸ್ಟೇಡಿಯಂನಲ್ಲಿ ಇರುವಂಥ ಒಂದು ಅಟ್ಮಾಸ್ಫಿಯರನ್ನು ಫೀಲ್ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾರೆ. ಆದರೆ ಇಂಥವರಿಂದ ಈ ರೀತಿಯಾಗಿ ಕಾಳಸಂತೆಯನ್ನು, ಬ್ಲ್ಯಾಕ್ ಮಾರ್ಕೆಟನ್ನು ಸೃಷ್ಟಿ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ಅಭಿಮಾನಿಗಳಿಗೆ ಟಿಕೆಟ್ ಸಿಗದೇ ನಿರಾಸೆ ಆಗ್ತಿದ್ದಂತೂ ನಿಜ. ಅಂಥವರನ್ನು ಈಗ ಯಾರೆಲ್ಲ ಬ್ಲ್ಯಾಕ್ನಲ್ಲಿ ಮಾರ್ಕೆಟ್ ಮಾಡ್ತಿದ್ದಾರೆ, ಬ್ಲ್ಯಾಕ್ನಲ್ಲಿ ಯಾರೆಲ್ಲ ಟಿಕೆಟ್ಗಳನ್ನು ಸೇಲ್ ಮಾಡ್ತಿದ್ದಾರೆ ಅಂಥವರನ್ನು ಹಿಡಿಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಸದ್ಯಕ್ಕೆ ಓರ್ವ KCA ಮೆಂಬರ್, ಆತನಿಗೆ ಕಾಂಟ್ಯಾಕ್ಟ್ನಲ್ಲಿರುವಂಥ ಒಂದಷ್ಟು ವ್ಯಕ್ತಿಗಳಂತೂ ಈ ಒಂದು ಕಾಳಸಂತೆಯನ್ನು ನಡೆಸಿದ್ರು ಅಂತೇಳಿ ಗೊತ್ತಾಗಿದೆ. FIR ದಾಖಲು ಮಾಡಿಕೊಳ್ಳಲಾಗಿದೆ. ಓರ್ವನನ್ನು ಅಂದರೆ ಚಂದ್ರಶೇಖರ್ ಎಂಬಾತನನ್ನು ಬಂಧನ ಮಾಡಲಾಗಿದೆ. ಉಳಿದಂತೆ KCA ಮೆಂಬರ್ ಏನಿದ್ದಾನೆ ಆತನಿಗಾಗಿ ಹುಡುಕಾಟ ಮಾಡ್ತಿದ್ದಾರೆ. ಆತ ಸಿಕ್ಬಿದ್ರೆ ಆತನಿಗೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಆತನಿಂದಲೂ ಕೂಡ ಒಳಗಡೆ ಇನ್ನೂ ಕೂಡ ಯಾರಾದರೂ ಭಾಗಿಯಾಗಿದ್ದಾರಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸಲಾಗುತ್ತದೆ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ News18 ಕನ್ನಡ ಬೆಂಗಳೂರು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಾದೇಶ್, News18 ಕನ್ನಡ ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ
ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.